ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. US ಎಕಾನಮಿ ಟೆಕ್ನಿಕಲ್ ಆಗಿ ಒಂದು ರಿಸೆಷನಲ್ಲಿದೆ ಸದ್ಯಕ್ಕೆ. ಯಾಕಂದರೆ ರಿಸೆಷನ್ ಡೆಫಿನೇಷನ್ ಏನಂದರೆ, ಒಂದು ಕಂಟ್ರಿ GDP ಕಂಟಿನ್ಯೂಸ್ ಆಗಿ 2 ಕ್ವಾರ್ಟರಲ್ಲಿ ನೆಗೆಟಿವ್ ಆಗಿ ಬಂದರೆ ಅದು ರಿಸೆಷನ್ ಅಂತ ಕರೀತಾರೆ. ಜಾನ್ವರಿ ಟು ಮಾರ್ಚ್ 2022 ಅಲ್ಲಿ -1.6% ಆಗಿತ್ತು GDP ಗ್ರೋತು. ಹಾಗೂ ಏಪ್ರಿಲ್ ಟು ಜೂನ್ 2022 ಅಲ್ಲಿ US GDP ಗ್ರೋತು -0.9% ಆಗಿತ್ತು. ಸೊ 2 ಕಂಟಿನ್ಯೂಸ್ ಕ್ವಾರ್ಟರಲ್ಲಿ ನೆಗೆಟಿವ್ ಗ್ರೋತು ರಿಸೆಷನ್ ಅಂತ ಕರೀತಾರೆ. ಹಾಗೂ ಈ ಅಮೆರಿಕನ್ ರಿಸೆಷನ್ ಇಂದ ಬೇರೆ ಡೆವಲಪ್ಡ್ ಕಂಟ್ರೀಸು ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ರಿಸೆಷನ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಎಂಟೈರ್ ವರ್ಲ್ಡ್ ಒಂಥರ ಇಂಟರ್ ಕನೆಕ್ಟೆಡ್, ಎಲ್ಲ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಆ ನೆಗೆಟಿವ್ ಇಫೆಕ್ಟ್ಸ್ ಬೇರೆ ಎಲ್ಲ ಕಂಟ್ರೀಸ್ಗೂ ಬರೋಕ್ಕೆ ಚಾನ್ಸಸ್ ಇದೆ, ಇನ್ಕ್ಲೂಡಿಂಗ್ ಚೈನಾ ಹಾಗೂ ಇಂಡಿಯಾ. ಆದರೆ ಕೆಲವು ಸೆಕ್ಟರ್ಸ್ ಇದೆ, ಯಾವುದು ಎಸೆನ್ಷಿಯಲ್ ಸೆಕ್ಟರ್ಸ್ ಅಂತ ಕರಿಬೋದು. ಆ ಸೆಕ್ಟರ್ಸಿಗೆ ರಿಸೆಷನ್ ಇರಲಿ, ಎಕನಾಮಿಕ್ ಸ್ಲೋಡೌನ್ ಇರಲಿ ಅಷ್ಟು ಎಫೆಕ್ಟ್ ಆಗೋ ಚಾನ್ಸಸ್ ಇಲ್ಲ. ಯಾಕಂದರೆ ಅವರ ಪ್ರಾಡಕ್ಟ್ಸ್ ಆ ಥರ ಇರ್ತದೆ. ಅವರ ಪ್ರಾಡಕ್ಟ್ಸ್ ಯಾವ ಥರ ಇರ್ತದೆ ಅಂದರೆ ಒಂಥರ ರಿಸೆಷನ್ ಪ್ರೂಫ್ ಅಂತ ಕರಿಬೋದು. ಆ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಯಾವಾಗಲೂ ಬೇಕಾಗುತ್ತೆ. ಫಸ್ಟ್ ಸೆಕ್ಟರ್ ಯಾವುದು ರಿಸೆಷನ್ ಪ್ರೂಫ್ ಅಂದರೆ FMCG ಸೆಕ್ಟರ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸು. ಎಷ್ಟೇ ಸ್ಲೋಡೌನ್ ಆದರೂ ಜನ ಹಲ್ಲನ್ನು ಬ್ರಷ್ ಮಾಡೋದು, ಬಟ್ಟೆನ ಒಗೆಯೋದು ಅಥವಾ ಬೇಸಿಕ್ ಫುಡ್ ಐಟಮ್ಸ್ ಅನ್ನು ತಿನ್ನೋದು ಕಂಟಿನ್ಯೂ ಮಾಡ್ತಾರೆ. ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬೇರೆ ಎಕ್ಸ್ಪೆನ್ಸಸನ್ನು ಕಮ್ಮಿ ಮಾಡ್ಲಿಕ್ಕೆ ಹೋಗ್ಬೋದು ಅಕಸ್ಮಾತ್ ರಿಸೆಷನ್ ಆದರೆ. FMCG ಸೆಕ್ಟರ್ಸ್ ಪ್ರಾಡಕ್ಟ್ಸು ಯೂಶಲಿ ಟೂತ್ ಪೇಸ್ಟು, ಡಿಟರ್ಜೆಂಟ್ಸು, ಸೋಪ್ಸು, ಆಟ, ಬಿಸ್ಕೆಟ್ಟು, ಬ್ರೆಡ್ಡು, ಹ್ಯಾಂಡ್ ವಾಶ್, ಈ ಥರ ಎಲ್ಲ ಐಟಮ್ಸು ಬೇಸಿಕ್ ಐಟಮ್ಸು. ಸೊ ಇದು ಯೂಶಲಿ ಜನ ಕಮ್ಮಿ ಮಾಡೋದಿಲ್ಲ ರಿಸೆಷನ್ ಆದರೂ. ಬೇರೆ ಐಟಮ್ಸು, ಕಾರ್ ತಗೊಳ್ಳೋದು ಮತ್ತು ಮೊಬೈಲ್ ತಗೊಳ್ಳೋದು ಮತ್ತು ಇನ್ನೂ ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಸ್ ಏನಾಗಿದ್ರೆ ಅದೆಲ್ಲ ಯೂಶಲಿ ಅವಾಯ್ಡ್ ಮಾಡ್ತಾರೆ ಸ್ವಲ್ಪ ಎಕನಾಮಿಕ್ ಪ್ರಾಬ್ಲಮ್ ಇರುವಾಗ. ಯೂಶಲಿ ಡೇಟಾ ನೋಡಿದರೆ FMCG ಸೆಕ್ಟರಿಗೆ ರಿಸೆಷನ್ ಹಾಗೂ ಎಕನಾಮಿಕ್ ಸ್ಲೋಡೌನಿಂದ ಅವರ ಸೇಲ್ಸು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಇಂಡಿಯಾದ ದೊಡ್ಡ ಪಾಪ್ಯುಲೇಷನಿಂದ ಈ ಸೆಕ್ಟರ್ ಆಲ್ಮೋಸ್ಟ್ ಎವರ್ಗ್ರೀನ್ ಸೆಕ್ಟರ್ ಅಂತ ಕರಿಬೋದು. ಯೂಶಲಿ FMCG ಸೆಕ್ಟರ್ ಸ್ಟಾಕ್ಸ್ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಮಾಡುತ್ತೆ. ಯಾಕಂದರೆ ಅವರ ಪ್ರಾಡಕ್ಟ್ಸು ಮತ್ತು ಸೇಲ್ಸು ರೆಗ್ಯುಲರ್ ಆಗಿ ಗ್ರೋ ಆಗ್ತಾ ಇರ್ತದೆ. FMCG ಸೆಕ್ಟರ್ದು ಕೆಲವು ದೊಡ್ಡ ಕಂಪ್ನೀಸ್ ಲಿಸ್ಟ್ ಹಾಕಿದ್ದೀನಿ. ಫಸ್ಟು HUL, ಮತ್ತು ITC, ಮತ್ತು ಬ್ರಿಟಾನಿಯಾ, ಮತ್ತು ನೆಸ್ಲೆ, ಮತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಈ ಥರ ಇನ್ನೂ ಸುಮಾರು ಕಂಪ್ನೀಸ್ ಇದೆ. ಈ ಕಂಪ್ನಿಗಳು ಬಿಗ್ಗೆಸ್ಟ್ ಕಂಪ್ನೀಸು ಇರೋದು ಸದ್ಯಕ್ಕೆ. ಸೆಕ್ಟರ್ ನಂಬರ್ 2 ಆಲ್ಕೋಹಾಲ್ ಹಾಗೂ ಸಿಗರೆಟ್ ಸೆಕ್ಟರು. ಜನ ಖುಷಿಯಾಗಿದ್ರು ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡ್ತಾ ಅಂತ ಹೇಳ್ತಾರೆ, ಬೇಜಾರಿದ್ರು ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡ್ತಾ ಅಂತ ಹೇಳ್ತಾರೆ. 2 ಟೈಮು ಬೇಜಾರಿರಲಿ ಖುಷಿ ಇರಲಿ ಆಲ್ಕೋಹಾಲ್ ಸೇಲ್ಸ್ ಆಗ್ತಾ ಇರುತ್ತೆ. ಹಾಗೂ ಇದು ಅಷ್ಟು ಲೆವೆಲಿಗೆ ಎಕನಾಮಿಕ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ನಾರ್ಮಲ್ ಆಗಿ ಅಫೋರ್ಡ್ ಮಾಡ್ಬೋದಾದ ಆಲ್ಕೋಹಾಲನ್ನು ಅದು ಸೇಲ್ ಆಗ್ತಾ ಹೋಗುತ್ತೆ. ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಯೂಶಲಿ ಗುಡ್ ಸೇಲ್ಸ್ ಅನ್ನೇ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಹಾಗೂ ಇನ್ನೊಂದೇನು ಟ್ರೆಂಡ್ ಆಗಿದೆ ಇಂಡಿಯಾದಲ್ಲಿ ಅಂದರೆ, ನೀವು ನೋಟಿಸ್ ಮಾಡಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ನು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಸುಮಾರು ಜನ ಅದೊಂದು ಸೋಷಿಯಲ್ ಡ್ರಿಂಕಿಂಗ್ ಅಂತ ಕರೀತಾರೆ. ಬೇರೆಯವ್ರ ಜೊತೆಗೆ ನಾವು ಮೀಟ್ ಮಾಡುವಾಗ ಯಾವುದೋ ಒಂದು ಪಾರ್ಟಿಯಲ್ಲಿ ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಸೆಕ್ಟರ್ ಯಾವುದಂದ್ರೆ ಸಿಗರೆಟ್ ಕಂಪ್ನೀಸು. ಯಾಕಂದರೆ ಸ್ಮೋಕಿಂಗ್ ಇರೋದು ಒಂದು ಅಡಿಕ್ಷನ್ನು, ಅದನ್ನು ಈಸಿಯಾಗಿ ಬಿಡ್ಲಿಕ್ಕಾಗೋದಿಲ್ಲ ಒಂದ್ಸತಿ ಶುರು ಮಾಡಿದ ಮೇಲೆ. ಯಾವ್ದ್ಯಾವ ಪ್ರಾಡಕ್ಟು ಒಂಥರ ಅಡಿಕ್ಟಿವ್ ಇದೆ ಆ ಕಂಪ್ನೀಸು ಸೇಲ್ಸು ಚೆನ್ನಾಗಿರುತ್ತೆ, ಹಾಗೂ ಕಸ್ಟಮರ್ಸು ಲಾಯಲ್ ಆಗಿರ್ತದೆ, ಹಾಗೂ ಇದರಿಂದ ಸ್ಟಾಕ್ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ. ಕೆಲವು ಲಾರ್ಜ್ ಕಂಪ್ನೀಸು ಆಲ್ಕೋಹಾಲ್ ಹಾಗೂ ಸಿಗರೆಟ್ ಸೆಕ್ಟರಲ್ಲಿ ಯುನೈಟೆಡ್ ಸ್ಪಿರಿಟ್ಸು, ಯುನೈಟೆಡ್ ಬ್ರೂವರೀಸು, ರಾಡಿಕೋ ಕೈತಾನ್ ಹಾಗೂ ITC ಸಿಗರೆಟ್. ಮೂರನೇ ಸೆಕ್ಟರ್ ರಿಸೆಷನ್ ಪ್ರೂಫು ಅಥವಾ ರಿಸೆಷನಿಂದ ಕಮ್ಮಿ ಇಫೆಕ್ಟ್ ಇರೋದು ಫಾರ್ಮಾ ಸೆಕ್ಟರ್. ಫಾರ್ಮಾ ಸೆಕ್ಟರ್ ನಿಮ್ಗೆ ಗೊತ್ತಿದ್ದಾಗೆ ಮೆಡಿಸಿನ್ಸು ಮತ್ತು ಅದರ ಅಸೋಸಿಯೇಟೆಡ್ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಕನಾಮಿಕ್ ಸಿಚುವೇಶನ್ ಹೇಗೆ ಇರಲಿ ಮೆಡಿಸಿನ್ಸ್ ಬೇಕಾಗುತ್ತೆ. ಹೆಲ್ತ್ ಆಫ್ ದ ಪೀಪಲ್ ಇಂಪಾರ್ಟೆಂಟು. ಎಲ್ಲರೂ ಅವರ ಹೆಲ್ತನ್ನು ನೋಡ್ಕೋಬೇಕಂತಾನೆ ಆದಷ್ಟು ಎಫರ್ಟ್ಸ್ ಹಾಕ್ತಾ ಇರ್ತಾರೆ. ಸೊ ಇದರಿಂದ ಫಾರ್ಮಾ ಪ್ರಾಡಕ್ಟ್ಸ್ ಡಿಮಾಂಡು ಯಾವಾಗಲೂ ಚೆನ್ನಾಗಿರ್ತದೆ. ಹಾಗೂ ಎಸ್ಪೆಷಲಿ ಎಸೆನ್ಷಿಯಲ್ ಡ್ರಗ್ಸು, ಎಸೆನ್ಷಿಯಲ್ ಮೆಡಿಸಿನ್ಸಿಗೆ ಯಾವಾಗಲೂ ಹೈಯೆಸ್ಟ್ ಸೇಲ್ಸ್ ಇರುತ್ತೆ. ಫಾರ್ಮಾ ಸೆಕ್ಟರ್ದು ಬಿಗ್ಗೆಸ್ಟ್ ಕಂಪ್ನೀಸು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಸನ್ ಫಾರ್ಮಾ, ಡಿವಿಸ್ ಲ್ಯಾಬ್ಸು, ಡಾಕ್ಟರ್ ರೆಡ್ಡೀಸ್ ಲ್ಯಾಬು, ಸಿಪ್ಲಾ, ಕ್ಯಾಡಿಲಾ, ಅದು ಝೈಡಸ್ ಲೈಫ್ ಸೈನ್ಸಸ್ ಅಂತ ಚೇಂಜ್ ಆಗಿದೆ, ಇತ್ಯಾದಿ ಎಷ್ಟೋ ಕಂಪ್ನೀಸ್ ಇದೆ. ಇದು ಬಿಗ್ಗೆಸ್ಟ್ ಕಂಪ್ನೀಸು. ಸೊ ಈ 3 ಸೆಕ್ಟರ್ ರಿಸೆಷನ್ ಪ್ರೂಫ್ ಅಂತ ನನಗೆ ಕಾಣಿಸುತ್ತೆ. ಈಗ ಯಾವಾಗಲಾದ್ರೂ ಫ್ಯೂಚರ್ ರಿಸೆಷನ್ ಆಗುವಾಗ ಈ ಕಂಪ್ನಿದ ಸೇಲ್ಸ್ ಅಬ್ಸರ್ವ್ ಮಾಡಿ ಅಷ್ಟು ಇಂಪ್ಯಾಕ್ಟ್ ಇಲ್ಲದೆ ಇರ್ಬೋದು ಕಂಪೇರ್ ಟು ಬೇರೆ ಸೆಕ್ಟರ್ಸು. ನಿಮ್ಮ ಪ್ರಕಾರ ಈ 3 ಸೆಕ್ಟರ್ ಬಿಟ್ಟು ಬೇರೆ ಯಾವ ಸೆಕ್ಟರು ರಿಸೆಷನ್ ಪ್ರೂಫ್ ಅಂತ ಕರಿಬೋದು? ಆ ಸೆಕ್ಟರ್ನ ಹೆಸರು ಕಮೆಂಟ್ ಸೆಕ್ಷನ್ ಬರೀರಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.